ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಸ್ಪೆಷಲಾಗಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ ಪಿ ಯು ಸಿ ಫಿಸಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತಿದ್ದೇನೆ. ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಯಾರಿಗೆಲ್ಲ ಯೂನಿಟ್ ಟೆಸ್ಟ್ 1 ಆಗಿಲ್ವೋ, ಯೂನಿಟ್ ಟೆಸ್ಟ್ 1 ಕಂಡಕ್ಟ್ ಮಾಡಬೇಕಾಗಿದ್ದು 30 ಮಾರ್ಕ್ಸಿಗೆ. ಕ್ಲಿಯರ್? ಈ ಚಾಪ್ಟ್ರಿನ ಮೇಲೆ ಮಾಡಬೇಕಿತ್ತು, ನೆನಪಿರಲಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಪಾರ್ಟ್ ಎ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಯಾವುದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಆ ಚಾಪ್ಟರ್ನಲ್ಲಿ ಡೈಪೋಲ್ ಮೂಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ವಿಚ್ ಈಸ್ ಪಾಯಿಂಟಿಂಗ್ ಫ್ರಮ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 2, electric field intensity at a distance r from the center of a uniformly charged sphere outside the sphere is E. Which of the following is correct ಅಂತ ಇದೆ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 3, ದಿ ಫಿಸಿಕಲ್ ಕ್ವಾಂಟಿಟಿ ವಿತ್ SI ಯೂನಿಟ್ ಆಫ್. ಆಯಿತಾ, ಏನಿದು ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ದ ರೈಟ್ ಆನ್ಸರ್. Question number 4, 4 charges are placed at the corners of a square P, Q or S as shown in the figure. The direction of the ಏನಂತೀರ ಇದು resultant electric field at the intersection of the diagram is dash. Right answer is option C, towards or is the right answer. Question number 5, the given figure is related to Gauss law on electrostatic ಅಂತ ಇದೆ, where Q is equal to dash ಅಂತ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತದೆ, ಆಪ್ಷನ್ ಡಿ. ಮಕ್ಕಳೇ, ಯಾವುದಾದ್ರೂ ಉತ್ತರಗಳು ತಪ್ಪು ಕಂಡು ಬಂದಲ್ಲಿ ಯು ಕ್ಯಾನ್ ಕಮೆಂಟ್ ಮೀ, ಯು ಕ್ಯಾನ್ ಕರೆಕ್ಟ್ ದೋಸ್ ಆನ್ಸರ್ಸ್. ಹೋಪ್ you will do it. Some physical quantities are listed in column 1 and their dimensions are listed in column 2. Identify the correct match. Question number 6 right answer is option A. Clear? Which of the following quantity is not a basic property of electric charges? Right answer is, that is, charge is a vector. Option C is the right answer. Fill in the blanks ನೋಡೋಣ ಮಕ್ಕಳೇ by choosing the appropriate answers. A body gains dash charge when it loses electron ಅಂತ ಇದೆ. Right answer positive ಅಂತ. Question number 9, the electrostatic force between two charges is maximum in dash. Right answer is vacuum. Question number 10, gold leaf electroscope is used to detect dash present on the body, that is charge present on the body. I repeat, question number 8 positive, question number 9 vacuum, question number 10 charge. Hope everything is clear. ಪಾರ್ಟ್ ಬಿಗೆ ಬರ್ತಾ ಇದ್ದೀವಿ ಮಕ್ಕಳೇ. ಬನ್ನಿ ಈಗ ಪಾರ್ಟ್ ಬಿ ಅನ್ನು ನೋಡಿದರೆ ನಾವು, ಆಯಿತಾ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ದೇರ್ ಫಾರ್ ಯುವರ್, ಆಯಿತಾ, ಯೂನಿಟ್ ಟೆಸ್ಟ್, ಮಿಡ್ ಟರ್ಮ್ ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್. ಇಷ್ಟಂತೂ ನಾನು ಹೇಳಬಲ್ಲೆ. ಪ್ಲೀಸ್ ರಿವೈಸ್ ದೀಸ್ ಕ್ವಶನ್ಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಫಸ್ಟು ಯೂನಿಟ್ 1ನಿಂದನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ಪಾರ್ಟ್ ಬಿನಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 2 marks. ಪಾರ್ಟ್ ಸಿ 3 questions ಆರ್ ದೇರ್. ಯು ನೀಡ್ ಟು ಅಟೆಂಡ್ ಎನಿ 2 questions. ಈಚ್ ಕ್ವಶನ್ ಕ್ಯಾರೀಸ್ 3 mark. ಹೌದಲ್ವಾ? ಪಾರ್ಟ್ ಡಿ ಈಚ್ ಕ್ವಶನ್ ಕ್ಯಾರೀಸ್ 5 mark. ಈ ರೀತಿಯಾಗಿ ನಿಮಗೆ ಸಪ್ರೇಟಾಗಿ ಎಲ್ಲದೂ ಕೂಡ ಇದೆ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಪ್ರೆಸ್ ಲೈಕ್ ಬಟನ್. ಪ್ಲೀಸ್ ವಿ ಆರ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಪ್ಲೀಸ್ ಪಾಸ್ ದ ಕಮೆಂಟ್ಸ್. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ನಿಮಗೆ ಅಂದ್ಬಿಟ್ಟು ಪ್ಲೀಸ್ ರೈಟ್ ಇಟ್ ಆ್ಯಂಡ್ ಶೇರ್ ಅವರ್ ವಿಡಿಯೋಸ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಾರ್ಡ್ ವರ್ಕ್ ನೆವರ್ ಗೋಸ್. ಏನೋ ಹಾರ್ಡ್ ವರ್ಕು ಯಾವತ್ತೂ ಕೂಡ ನಿಮ್ಮ ಕೈಯಿಂದ ಜಾರಿ ಹೋಗಲ್ಲ. ನಿಮ್ಮನ್ನು ಬಿಟ್ಟು ಯಾವತ್ತೂ ಕೂಡ ಅದು ಹೋಗುವುದಿಲ್ಲ. ಧನ್ಯವಾದಗಳು.